ಬರ್ತದೆ ನಾಳೆ. ಈಗಲ್ಲ ಅಂದದ್ರಿ ಹಿಂದಿನ ಇದರಲ್ಲ, ಇಲ್ಲ ಅವ್ರ ಪಾಪ ಎಲ್ಲ ಪೇಮೆಂಟ್ ಮಾಡೋದು ಎಲ್ಲ ಮಾಡೋದು ಅವ್ರಿಗೆ ಕೊಡಬೇಕಲ್ರಿ, ಜೀವನ ನಡೆಸ್ಬೇಕಲ್ಲ ಅವ್ರದ್ದು. ಹೆಚ್ಚು ಮಾಡ್ತಾರೆ ಅವ್ರ ಯಾರಿಗೆ ಶಕ್ತಿ ಕರಿತಾ ಉದಾರಿಲ್ಲ ಅಂತ ಹೇಳ್ತಾರೆ ಕೋರ್ಟ್ ಸಹಿತ. ಇದು ಗೊತ್ತೇನು? ಇವತ್ತೇನೋ ನಮ್ಮ ಜಿ ಶಿವಕುಮಾರ್ ಅವರು ಒಳ್ಳೆಯ ಲೇಖನ ಮಾಡಿದ್ದಾರೆ ಪ್ರಜಾವಾಣಿಯಲ್ಲಿ, ಮತ್ತು ಪ್ರಜಾವಾಣಿ ಒಳ್ಳೆಯ ಕಾಳಜಿಯಿಂದ ಈ ಕೆಲಸವನ್ನು ಮಾಡ್ಯದ, ಅವ್ರಿಗೆ ನಾವು ಹ್ಯಾಟ್ಸಪ್ ಹೇಳಬೇಕು. ಆದರೆ ಇಲ್ಲಿ ಪರಿಸ್ಥಿತಿ ಏನೈತೆ ಅಂತಂದ್ರೆ, ಖಾಸಗಿಯವರು ದುಡ್ಡು ಅಥವಾ ಶುಲ್ಕ ಅಥವಾ ಫೀ ಹೆಚ್ಚು ಮಾಡಿದ್ರೆ ನಾವೇನೂ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಅವ್ರು ಖರ್ಚು ತೋರಿಸ್ತಾರೆ ರೀ. ಮತ್ತಂದಾಗ ಏನು ಇದಕ್ಕೆ ಪರಿಹಾರಪ್ಪ ಅಂತಂದ್ರೆ, ಒಂದು ಯಾರ ಶಾಲೆಗೆ ಹಚ್ಬೇಕಂತಲ್ಲ, ದುಡ್ಡಿದ್ರೆ ಹಚ್ಚೋದು, ಇಲ್ಲ ಅಂತ ಮಕ್ಕಳನ್ನ ಬಿಡಿಸ್ಬಿಡೋದು, ಸಹಜವಾಗಿ ಹೇಳುವಂಥ ಮಾತು ಸಾಧ್ಯತೆಯೂ. ಶಿಕ್ಷಣ ಎಲ್ಲರೂ ಬೇಕಲ್ರಿ. ಶಿಕ್ಷಣ ಇದು ಮೂಲಭೂತ ನಮ್ಮೆಲ್ಲರದ್ದು ಹಕ್ಕು. ಸರ್ಕಾರಿ ಶಾಲೆಗಳು ನೋಡಿದರೆ ಆ ಪ್ರಮಾಣದಲ್ಲಿ ಗುಣಮಟ್ಟ ಇಲ್ಲ ಅಂತ ಎಲ್ಲರ ವಾದ. ಎಷ್ಟು ಮಂದಿ ನೀವು ಎಲ್ಲರೂ ಬೇಕಾದ್ರೂ ಕೇಳಿದೆವು, ಯಾರ್ಯಾರು ಪ್ರೈವೇಟ್ ಸ್ಕೂಲಿಗೆ ಹಚ್ತಾರ ಅವ್ರನ್ನ ಕೇಳಿರಿ, ಮಾತಾಡಿಸಿ ನೋಡ್ರಿ. ಜಸ್ಟ್ ಇಲ್ಲೂ ನಗರ ಉದಾಹರಣೆ ತೊಗೊಂಡಿದ್ದಾರೆ ಅವರು, ಸಾಕಷ್ಟು ಜನರು ಉದಾಹರಣೆ ತೊಗೊಂಡಿದ್ದಾರೆ. ಈ ಪ್ರಜಾವಾಣಿ ಏನು ಸ್ಪೆಷಲ್ ಮಾಡಿದ್ರೊಳಗೆ ಎಲ್ಲರದು ಒಂದು ಗೌರ್ಮೆಂಟ್ ಶಾಲೆಯಾಗ ಸರಿಯಾಗಿ ಕಲಿಸೋದಿಲ್ಲ ರೀ, ಟೀಚರ್ ಇರೋದಿಲ್ಲ ರೀ, ಸರಿಯಾಗಿ ಬರೋದಿಲ್ಲ ರೀ, ಬರೀ ಮಧ್ಯಾಹ್ನ ಊಟದ ಬಿಸಿ ಊಟಕ್ಕೆ ಹಾಕೋದ್ರಾಗ ಓಡಾಡ್ತಾರೆ ರೀ. ಒಂದು ಎಲ್ಲರೂ ಬೇಕಾದ್ರೆ ಹೋಗಿ ಇವತ್ತು ಎನ್ಕ್ವೈರಿ ಮಾಡಿಸ್ರದು. ಮಕ್ಕಳು ಬಿಸಿ ಊಟಕೊಂಡು ಹೋಗ್ತಾರೆ ರೀ. ನಾವು ಒಳ್ಳೇದದ ನಮ್ಮದೆಲ್ಲ, ನಾವು ಅನುಕೂಲಿಸ್ತದೆ ಇದ್ರೊಳಗೆ, ಅದಕ್ಕೆ ನಮ್ಗೆ ಬೇಡಪ್ಪ, ನಾವು ಸಾಲ ಮಾಡಿದ್ರು ಪ್ರೈವೇಟ್ ಶಾಲೆಗೆ ಕಲಿಸ್ತೀವಿ, ಮತ್ತು ಮುಗಿದು ಕಲಿಸ್ರಿ, ಸಾಲ ಮಾಡಿ ಕಲಿಸ್ರಿ, ಸಾಲ ಮಾಡಿ ಕಲಿಸ್ರಿ ಅಂತ ಸರ್ಕಾರ ಕೈ ಚೆಲ್ಲಿ ಬಿಡ್ತದೆ ಈ ವಿಷಯದಲ್ಲಿ. ಅದಕ್ಕೆ ಇದಕ್ಕೆ ಹಾದಿ ಏನಂತ, ನಮ್ಮ ಮಕ್ಕಳು ಉನ್ನತ ಶಿಕ್ಷಣ ಬೇಕು, ಒಳ್ಳೆಯ ಶಿಕ್ಷಣ ಬೇಕು, ನಾಳೆ ಅವ್ರ ಕಾಲ ಮೇಲೆ ಅವ್ರು ನಿಲ್ಲಬೇಕು ಅಂಥೇಳಿ ಎಲ್ಲ ಪ್ರತಿಯೊಂದು ತಂದೆ ತಾಯಿನೂ ಇವತ್ತು ಬಯಸ್ತಾ ಇದ್ದಾರೆ. ನಮ್ಮ ತಪ್ಪಾಗ್ಯದಪ್ಪ, ನಮ್ಮ ಮಕ್ಕಳು ತಪ್ಪಾಗಬಾರ್ದು, ನಾಳೆ ಭವಿಷ್ಯವಾಗಲಿ ಅವ್ರದ. ನಾವು 10 ರೂಪಾಯಿಗೆ 50 ರೂಪಾಯಿಗೆ 100 ರೂಪಾಯಿಗೆ ದುಡಿಯುವಂಥ ಪ್ರಸಂಗ ನಮ್ಮ ಮಕ್ಕಳೇ ಬರೋದು ಬೇಡ. ಪ್ರತಿಯೊಬ್ಬ ತಂದೆ ತಾಯಿ ಮನದಾಳದ ಮಾತು.